ಹಾ ಸರ್, 4ನೇ ತಾರೀಕಿಗೆ ಏನು ಎಲೆಕ್ಷನ್ ಆತಲ್ಲ, ಅದ್ರದ್ದು ರಿಸಲ್ಟ್ ಅಂತೂ ಬಂತು. ಎರಡು ಕಡೆ ಕಾಂಗ್ರೆಸ್ ಆಗೈತಿ. ಏನಂತೀರ ಅಭಿಪ್ರಾಯ? ನೋಡಿ, ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೇನು ಅಭ್ಯರ್ಥಿಗಳನ್ನ ಹಾಕಿದ್ವಿ, ಅದು ಅನುಕಂಪದ ಆಧಾರದ ಮೇಲಿನ ಜೊತೆಗೆ ನಾವು ನಿರೀಕ್ಷಣೆ ಮಾಡಿದ್ವಿ. ಎರಡು ಕಡೆನೂ 20,000 ಲೀಡ್ ಬರ್ತಂತೇಳಿ ನಾವು ಇದನ್ನ ಲೆಕ್ಕ ಹಾಕಿದ್ರು ನಮ್ಮ ಹಿರಿಯರೆಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಬಹಳ ಶ್ರಮಪಟ್ಟು ಇವತ್ತು 8 ಸಲ ಒಂದೊಂದು ಕ್ಷೇತ್ರದಲ್ಲಿ ಅವರು ಪ್ರವಾಸವನ್ನ ಮಾಡಿದ್ದು. ಮತ್ತು ನಮ್ಮ ಪಕ್ಷದ ಏನು ಅಭಿವೃದ್ಧಿ ಕೆಲಸಗಳದಾವಲ್ಲ, ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಜನ ಇವತ್ತು ಮತಗಳನ್ನು ಹಾಕಿರ್ತಕ್ಕಂಥದ್ದು. ಕೇವಲ ಸುಮ್ಮನೆ ಕಾಂಗ್ರೆಸ್ ಅಂತ ಅಲ್ಲ, ಇವತ್ತು ಕರ್ನಾಟಕದಾಗ ಕಾಂಗ್ರೆಸ್ನ ಕೊಡುಗೆ ಏನೈತೆ ಅನ್ನೋದು, ರಾಷ್ಟ್ರದಾಗಿದ್ದದ್ದು ಬೇರೆ, ಕರ್ನಾಟಕದಾಗ ಏನೈತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಲೆಕ್ಕ ಹಾಕಿ ನೋಡಿದಾಗ ನಮ್ಮ ಅಭಿವೃದ್ಧಿ ಮತ್ತು ಈ ಗ್ಯಾರಂಟಿ ಯೋಜನೆಗಳು ಇನ್ನಿತರ ಕಾರ್ಯಗಳನ್ನು ನೋಡಿ ಇವತ್ತು ಈ ಬೈ ಎಲೆಕ್ಷನ್ನಲ್ಲಿ ನಮಗೆ ಮತವನ್ನು ಹಾಕಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಮತದಾರ ಬಂಧುಗಳು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ನಮ್ಮ ನಿರೀಕ್ಷೆಗಿಂತ ಬಾಗಲಕೋಟೆಯಲ್ಲಿ ಹೆಚ್ಚು ಮತ ಬಂದಿದೆ. ನಮ್ಮ ನಿರೀಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಮತ ಬಂದಿರತಕ್ಕ ನಮ್ಮ ಮುಖ್ಯಮಂತ್ರಿಗಳು ಚುನಾವಣೆ ರಿಸಲ್ಟ್ ಬರೋದಕ್ಕಿಂತ ಪೂರ್ವದಲ್ಲಿ ನಾವು ಗೆಲ್ತೀವಿ, ಆದ್ರೆ ನಾವು ನಿರೀಕ್ಷಣೆ ಮಾಡಿದ ಲೀಡ್ ಬರೋದಿಲ್ಲ ಅನ್ನೋ ಮಾತನ್ನ ಒಂದು ವಾರದ ಮೊದಲನೇ ಹೇಳಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಮುಂದೆ ಕೂಡ ಈ ರಾಜ್ಯದಲ್ಲಿ ಮುಂದುವರಿಯುತ್ತದೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ದಾವಣಗೆರೆ ಒಳಗ ಅಲ್ಪಸಂಖ್ಯಾತರು ವ್ಯತಿರಿಕ್ತ ಪರಿಣಾಮ ತೋರಿಸಿದ್ರು ಅನ್ನೋ ಮಾತು ಒಂದು, ಮತ್ತೆ ಲಿಂಗಾಯತರು ಕಾಂಗ್ರೆಸ್ನ ಕೈ ಹಿಡಿದ್ರು ಅನ್ನೋದು ದಾವಣಗೆರೆ ಒಳಗ. ಅಲ್ಲ, ಲಿಂಗಾಯತರು ಕಾಂಗ್ರೆಸ್ ಕೈ ಹಿಡಿದ್ರು, ಮುಸಲ್ಮಾನರು ಹಾಕಿಲ್ಲ ಅಂತ ಅಲ್ಲ. ಮುಸಲ್ಮಾನರು 70,000 ಓಟ್ ಅದಾವ, ಹಂಗಾರ ಅವ್ರಿಗೆ 70,000 ಓಟು SDP ಗೆ ಬೀಳ್ಬೇಕಾಗಿತ್ತು, ಇದ್ದಿಲ್ಲ. ಅವ್ರು ಏನೋ ಕೆಲವು ಇದರಿಂದ 18,000 ಆ ಕಡೆ ಹೋಗ್ಯಾವ. ಸ್ವಲ್ಪ ಮಟ್ಟಿಗೆ ಮುಸ್ಲಿಂ ಮತದಾರರು ಇದಾಗಿದ್ದು ನಮಗೆ ಕಣ್ಣಿಗೆ ಕಾಣ್ತದೆ. ಆದರೆ ಎಲ್ಲ ಜಾತಿ ಜನಾಂಗದವರು ಕೂಡ ಕಾಂಗ್ರೆಸ್ ಓಟ್ ಹಾಕಿರೋದ್ರಿಂದ 25,000 ಲೀಡ್ನಾಗ ನಾವು ಗೆದ್ದಿರ್ತಕ್ಕಂಥದ್ದು. ಬೇರೆ ಜಾತಿಯವ್ರು ನಮ್ಗೆ ಹಾಕಿಲ್ಲ ಅಂದ್ರೆ ಬರೀ ಲಿಂಗಾಯತರು ಅಷ್ಟೇ ಹಾಕ್ತಾರೆ. ಜಾತಿ ಮೇಲೆ ರಾಜಕಾರಣ ಮಾಡಂಗಿಲ್ಲ, ಜಾತಿ ಮೇಲೆ ರಾಜಕೀಯನೂ ಆಗೋದಿಲ್ಲ. ಬಾಗಲಕೋಟೆ ಒಳಗ ಅನುಕಂಪ ಕೆಲಸ ಮಾಡೈತೆ ಅಂತೀರಾ? ಬಾಗಲಕೋಟೆಯಲ್ಲಿ ಮತ್ತೆ ಅನುಕಂಪ ಎರಡು ಕಡೆ ಕೆಲಸ ಮಾಡಿದೆ, ಒಂದೇ ಕಡೆ ಅಂತಲ್ಲ, ಎರಡು ಕಡೆ ಕೆಲಸ ಮಾಡಿರೋದ್ರ ಜೊತೆಗೆ ಉಲ್ಲಪ್ಪ ಮೇಟಿಯವರ ಒಂದು ಸ್ವಭಾವ, ಯಾಕಂದ್ರೆ ಅವರು ಸರ್ವ ಜನಾಂಗದ ಮನಸ್ಸಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ. ಅವರು ಯಾವತ್ತು ಶಾಂತ ಸ್ವಭಾವದಿಂದ ಅವರು ಜೀವನ ಮಾಡಿರ್ತಕ್ಕಂಥವ್ರು. ಅವ್ರ ಮಗನಿಗೆ ನಾವು ಟಿಕೆಟ್ ಕೊಟ್ಟಿವಿ, ಆ ಒಂದು ಹಿನ್ನೆಲೆಯಲ್ಲಿ ಗೆಲುವಾಗಿರ್ತಕ್ಕಂಥದ್ದು. ಧನ್ಯವಾದ ಸರ್. ನೋಡಿದ್ರಲ್ಲ, ಮಾನ್ಯ ಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ಏನು ಕೊಪ್ಪಳ ಜಿಲ್ಲಾಧ್ಯಕ್ಷರಲ್ಲ, ಇತ್ತೀಚೆಗೆ ಏನು 2 ಉಪಚುನಾವಣೆ ನಡೆದು ಆ ವಿಚಾರವಾಗಿ ಎರಡು ಕಡೆ ಕಾಂಗ್ರೆಸ್ನವರು ಗೆದ್ದಿದ್ರು. ಆ ವಿಚಾರವಾಗಿ ಅವ್ರಿಗೆ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ನಿಮ್ದು ಏನಾದ್ರು ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತೀನಿ. ಧನ್ಯವಾದ.